ಸುಮ್ಮನೆ ಧೂಳೆ ಬಿಸು. ಫುಲ್ ರೋಡ್ ಇಷ್ಟು ಇರ್ಲಿಲ್ಲ ಅನ್ಸುತ್ತೆ ಅಲಮಳ್ಳಿ ಫಸ್ಟು. ಹೆಂಗಿತ್ತು ಆ ಕಡೆನು ಅಲ್ಲಿ ಟಾರಾಕ್ ಅವರಲ್ಲ ಅಲ್ಲೂ ಇಲ್ಲಿ ಬರೋವರೆಗೂ ಹಿಂಗೆ ಇತ್ತು ಪರಿಸ್ಥಿತಿ. ಇವತ್ತು ಶನಿವಾರ ಇರೋದಕ್ಕೆ ರಶ್ ಅನ್ಸುತ್ತಲ್ಲ ಸ್ವಲ್ಪ. ಇಲ್ಲ ಅಂದಿದ್ರೆ ನೀವು ಯಾವತ್ತು ಬಂದಾಗ ಆರಾಮಾಗಿ ಖಾಲಿ ಇತ್ತಾ? ಫುಲ್ ಕ್ಲೋಸ್ ಆಗಿತ್ತಾ ನೀವ್ ಬಂದಾಗ? ಆದ್ರೂ ಅಲ್ಲಿ ಮೇಲ್ಕಂಡ ಹೋಗಿದ್ರಾ? ಹೋಗಿರ್ಲಿಲ್ಲ, ಫೋಟೋಗೆ ಅಷ್ಟೇ ಬಂದಿದ್ದೀವಿ. ಅಯ್ಯೋ ಹುಡುಗ ಆಂಜನೇಯ ತರ ಐತದ ಅದು ಸರಿ. ಆಂಜನೇಯ ಹುಡುಗನ ಅಲ್ವ, ನಮ್ಮ ವಯಸ್ಸಾಗಿತ್ತು. ವಯಸ್ಸಂದ್ರೆ ಲಾಸ್ಟ್ ಹಾಕೋದು ವಯಸ್ಸ. ಚಿರಂಜೀವಿ ಅಂತಂದ್ರೆ ಏನು ವಯಸ್ಸಾಗಿರೋ? ಭೀಷ್ಮ ಇದು ಮರಣ. ಇಷ್ಟೊತ್ತಕ ಏನು ಮಾತಾಡ್ತಾ ಇದ್ವಿ ಅದು ಬಂದ್ಬಿಟ್ಟು ಕುಣಿಗಲ್ ತಾಲೂಕಿನ ಬಿದಿನಗೆರೆ ಹಳ್ಳಿಯಲ್ಲಿ ನಾವು 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಪಡ್ಕೊಂಡು ಇಲ್ಲಿಂದ ಮತ್ತೆ 3ನೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಹಿಂದೆ ಕಲ್ಯಾಣ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಒಂದು ದಿನದಲ್ಲಿ ನೋಡ್ತೀವಿ. ಈಗ 3ನೇ ಜಾಗಕ್ಕೆ ಹೋಗ್ತಾ ಇದ್ವಿ. ನೀವು ಆ ಹಳೆಯ ವ್ಲಾಗನ್ನು ನೋಡಬೇಕು ಅಂತಂದರೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಮತ್ತು ವಿಡಿಯೋದ ಎಂಡಲ್ಲಿ ಕಲ್ಯಾಣ ನರಸಿಂಹಸ್ವಾಮಿಯ ಫುಲ್ ವ್ಲಾಗ್ ವಿಡಿಯೋನ ನೋಡ್ಬೋದು. ಸೊ ಮತ್ತೆ ಯಾಕೆ ತಡ, 3ನೇ ಜಾಗಕ್ಕೆ ಹೋಗೋಣ ಬನ್ನಿ. ಮೂರನೇ ದೇವಸ್ಥಾನದ ಹತ್ರ ಬಂದ್ವಿ. ಹಬ್ಬ ನಿಜವಾಗ್ಲೂ ಫುಲ್ ಸ್ಟ್ರೈನ್ ಆಗ್ಬಿಟ್ಟೈತೆ. ಒಂದು ದಿವಸದಲ್ಲಿ 3ನ್ನ ನೆಮ್ಮದಿಯಾಗಿ ನೋಡೋದು ತುಂಬ ಕಷ್ಟ ಅನ್ನಿಸ್ತೈತೆ. ಕಾಲೆಲ್ಲ ನೋಯ್ತೈತೆ. ನಡೆದು ಅದು ಕಲ್ಲುಗಳು ಬೇರೆ ಇರ್ತಾವಲ್ಲ, ಒತ್ತಿ ನೋವು ಮಾಡಿಬಿಟ್ಟಿರುತ್ತೆ. ಸೊ ಹೋಗೋಣ ಬನ್ನಿ. ನಾವು ಬರೋ ಅಷ್ಟರಲ್ಲಿ ಸಂಜೆ ಹತ್ತತ್ರ ಆಗಿಬಿಟ್ಟಿತ್ತು. 4:30-5 ಗಂಟೆ ಅರೌಂಡ್ ಆಗಿಬಿಟ್ಟಿತ್ತು. ಸೊ ಬೇಗ ಹೋಗೋಣ, ಹೋಗಿ ದರ್ಶನ ಮಾಡೋಣ. ಸಂಜೆ ಬೇಗ 6 o'clock ಅಷ್ಟರಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಅನ್ನಿಸ್ತಿತ್ತು. ಸೊ ಬೇಗ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಹೋಲ್ಸೇಲಾಗಿ ಫ್ಯಾಮಿಲಿ ಎಲ್ಲ ಮೆತ್ತಿಗೆ ಕಾಲು 2 ದೇವಸ್ಥಾನ ರೌಂಡ್ ಹೊಡೆದ್ಬಿಟ್ಟು ಸಂಗೀತ ಆಡ್ತಾಯಿದ್ರು. ಸೊ ಅದೇ ನೋವಲ್ಲಿ ದೇವರ ದರ್ಶನ ಮಾಡಿಕೊಂಡು ದೇವರ ದರ್ಶನದಲ್ಲಿ ನೋವನ್ನು ಮರಿಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿದ್ದೀವಿ. ಬನ್ನಿ ದೇವಸ್ಥಾನ ತೋರಿಸ್ತೀವಿ. ಯಾವ ದೇವಸ್ಥಾನ ಅಂತ ನಿಮ್ಮ ಕೈಲಿ ನಾವು ಗೆಸ್ ಮಾಡೋಕ್ಕಾದ್ರೆ ಮಾಡಿ. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ ತಕ್ಷಣ ಯಾವ ಜಾಗ ಅಂತ ಹೇಳ್ಬೋದು. ಈಗ ಬಂದಿರೋದು ನಾವು ಶ್ರೀ ಕ್ಷೇತ್ರ ಚಿಕ್ಕಣ್ಣ ಸ್ವಾಮಿ ಸನ್ನಿಧಿ ತುಮಕೂರಿನಲ್ಲಿ. ಈ ದೇವಸ್ಥಾನ ತುಂಬ ಹೆಸರಾಂತ ದೇವಸ್ಥಾನ. ಇಲ್ಲಿ ತುಂಬ ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನ ತುಂಬ ಭಕ್ತಿ ಭಾವಪೂರ್ಣದಿಂದ ಬಂದು ಬೇಡ್ಕೋತಾರೆ. ನಂಬಿಕೆ ತುಂಬ ಇದೆ ಈ ದೇವಸ್ಥಾನ. ನಾವು ತಲುಪೋಷ್ಟರಲ್ಲಿ ಜನ ಮೀಡಿಯಮ್ ರೇಂಜಿಗೆ ಜನ ಇದ್ದರು. ಹೋಗಿ ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಆಗುತ್ತೆ ಟೈಮು ಅನ್ನೋಷ್ಟಿತ್ತು. ಬಟ್ ಹೇಳ್ಕೊಳ್ಳೋ ಅಂಥ ರಶ್ ಏನಿರಲಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಚಿಕ್ಕಣ್ಣ ಸ್ವಾಮಿ ಅಂತ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇದೇ ಫಸ್ಟ್ ದರ್ಶನ ನಾನು ಪ್ರಭು ದೇವರನ್ನು ನೋಡ್ತಾ ಇರೋದು. ಫಸ್ಟಿಂದ ನಾನು ಏನು ಅಂದ್ಕೊಂಡಿದ್ದೆ ಅಂತ ಅಂದರೆ, ಈ ಶಿವಕುಮಾರ ಸ್ವಾಮೀಜಿ ಮತ್ತು ಗವಾಯಿಗಳು ಹೀಗೆ ಎಷ್ಟು ಜನ ಇದ್ದಾರೆ, ಆ ಥರನೇ ಒಬ್ಬರು ಒಳ್ಳೆಯ ಸ್ವಾಮೀಜಿಗಳು ಇಲ್ಲಿ ಬಂದು ದೇವರಾಗಿ ನೆಲೆಸಿರೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಹೋದ್ಮೇಲೆ ನನಗೆ ತಿಳಿದು ಇದು ಕೃಷ್ಣ ಪರಮಾತ್ಮನ ಸನ್ನಿಧಿ ಅಂತ, ಚಿಕ್ಕಣ್ಣ ಸ್ವಾಮಿ ಅಂತ ಹೆಸರಿಟ್ಟು ಅದನ್ನು ಪ್ರೀತಿಯಿಂದ ಮನಸ್ಸಿಂದ ಪೂಜೆ ಮಾಡ್ತಾರೆ ಅಂತ. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇವರು ಈ ದೇವಸ್ಥಾನದ ಮುಖ್ಯಸ್ಥರು. ದೇವರ ಹತ್ರ ತುಂಬ ಅವಿನಾಭಾವ ಸಂಬಂಧ ಇದ್ದು ದೇವರ ಹತ್ತಿರದ
ಮನುಷ್ಯನಾಗಿ ನೋಡೋದು ಇವ್ರನ್ನೂ ಒಂದು ರೀತಿಯಲ್ಲಿ ದೇವರಂತೆಯೇ ಅವ್ರಿಗೂ ನಮಸ್ಕರಿಸಿ ಆಶೀರ್ವಾದ ತಗೊಂಡು ಅವ್ರ ಹತ್ರ ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿರೋವಂಥ ಮನುಷ್ಯ ಅವರು. ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡ್ಬಂದ್ವಿ. ಅಮ್ಮ ನಾನು ಯಾವಾಗ್ಲೂ ಬೊಟ್ಟಿಟ್ಕೊಳ್ಳಲ್ಲ, ಬೊಟ್ಟಿಟ್ಟು ನನಗೆ ಅದ್ರಲ್ಲಿ ಖುಷಿ ಪಡ್ತಾರೆ. ನನ್ನ ಮಗ ಸ್ವಲ್ಪ ಬೊಟ್ಟಿಟ್ಕೊಂಡು ಭಕ್ತಿಯಿಂದ ಅವನು ಬೇಡ್ತಾನೆ ಅನ್ನೋ ಒಂದು ಫೀಲಿಂಗ್. ಅಮ್ಮಂಗೆ ಏನು ಅಂತಂದರೆ ಬೊಟ್ಟಿಟ್ರೇ ನನಗೆ ಸಮಾಧಾನ, ನನಗಲ್ಲ ಅಮ್ಮಂಗೆ ಸಮಾಧಾನ. ಕೊಟ್ಟೆ ಕೊಡ್ತಾರೆ, ಇಲ್ಲ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಬೆಳಗ್ಗೆಯಿಂದ ತಿಂದಿರೋದು ಅಷ್ಟರಲ್ಲೇ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಚಿರುಮುರಿನ ತಿನ್ನೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡ್ತೀವಿ. ಟೇಸ್ಟ್ ಮಾಡ್ತಾ ಇರೋದು ನಮ್ಮ ತಮ್ಮ ಮುರುಳಿ ಅಂತ ಅಂದ್ಬಿಟ್ಟು. ಸೊ ಟೇಸ್ಟ್ ಮಾಡೋಣ ಅಂತ ರೆಡಿ ಮಾಡಿಸಿ ಎಲ್ಲರಿಗೂ ಒಂದೊಂದು ಚಿರುಮುರಿ ಹೇಳಿ ತಗೊಂಡು ತಿನ್ಕೊಂಡು ರೆಡಿ ಆಗಿದ್ದೀವಿ ಹೊರಡೋದಕ್ಕೆ. ಇವತ್ತಿನ ದಿನ ಅಂತೂ ಫುಲ್ಲು ದರ್ಶನ ಆಯಿತು, ಎಲ್ಲ ದೇವ್ರ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಕಾಲು ನೋವು ಅನ್ನೋದು ಒಂದು ಸ್ವಲ್ಪ ಟೈಮು ಕಾಣಿಸ್ತು ಬಿಟ್ಟರೆ ಆ ದೇವ್ರನ್ನ ನೋಡಿದಾಗ ಒಂದು ಭಾವನೆ ಏನಿದೆ, ಆ ಭಾವನೆಯಿಂದ ಇವತ್ತಿನ ಒಂದು ಒಳ್ಳೆಯ ಕಾರ್ಯ ಮಾಡಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಅನ್ನೋ ಫೀಲು. ಮತ್ತೆ ಮತ್ತೊಂದು ವ್ಲಾಗಲ್ಲಿ ಭೇಟಿಯಾಗುವ. ಅಲ್ಲಿ ತನಕ ಮುಖದಲ್ಲಿ ನಗು ಇರಲಿ. ನನ್ನ ಹೆಸರು ನಿಜವಾಗ್ಲೂ ಬರೇ ಕಲ್ಲಲ್ಲಿ ನಡೆಯೋದು ತುಂಬ ಕಷ್ಟ. ಯಾಕಂತ ಅಂದರೆ ನಾವು ನಡೆದಿರಲ್ಲ, ಮಾಡಿರಲ್ಲ ಅಪರೂಪಕ್ಕೆ.